ನಾವು ಲವೋದಿಕೀಯ ಸಭೆಯನ್ನ ಧ್ಯಾನಿಸಲು ಪ್ರಾರಂಭ ಮಾಡಿದಂದಿನಿಂದ ನಾನು ನೆನೆಸ್ತೇನೆ, ಪ್ರಾಯಶಃ 14ನೇ ವಚನದಿಂದ 14, 15, 16, 17 ವಚನದಲ್ಲಿ ನಾವು ಅನೇಕ ರೀತಿಯ ಕರ್ತನ ಖಾರವಾದ ಮಾತುಗಳು, ಲವೋದಿಕೀಯ ಸಭೆ ಬಗ್ಗೆ ಇರ್ತಕ್ಕಂಥ ಒಂದು ವಿಚಾರಕರವಾದ ಸಂಗತಿಗಳನ್ನ ದೇವರು ಬಹಳ ನೇರವಾಗಿ ಸ್ಪಷ್ಟವಾಗಿ ಲವೋದಿಕೀಯ ಸಭೆಗೆ ನುಡಿತಾ ಇರುವಂತಹದನ್ನ ನಾವು ಕಾಣಿಸ್ತಿದ್ದೆವು. ದೇವರ ಸೃಷ್ಟಿಗೆ ಮೂಲನು, ಆಮೇನ್ ಎಂಬಾತನು, ನಂಬತಕ್ಕ ಸತ್ಯ ಸಾಕ್ಷಿ, ದೇವರ ಸೃಷ್ಟಿಗೆ ಮೂಲನು ಎಂಬುದಾಗಿ ಪರಿಚಯಿಸಿಕೊಂಡನು ಕರ್ತನಾದ ಯೇಸು ಕ್ರಿಸ್ತನು. ಅದ ನಂತರದ ವಚನಗಳಲ್ಲಿ 13ನೇ ವಚನದಲ್ಲಿ ಬರ್ತಾ ಕರ್ತನಾದಂತ ಯೇಸು ಕ್ರಿಸ್ತನು ಯೋಹಾನು ನೀನು ಬರೇ ಈ 7 ಸಭೆಗಳಿಗೂ ಹೇಳಿರುವ ರೀತಿಯ ವಿಶೇಷವಾದಂತ ಕೆಲವು ಮಾತುಗಳನ್ನು ಲವೋದಿಕೀಯ ಸಭೆ ಬಗ್ಗೆ ಬರೆಯುವಂತಹದನ್ನ, ಅದರ ಒಳಗಡೆ ಇರುವಂತ ಅಂತರ್ಲೀನವಾಗಿರುವಂತ ಆತ್ಮೀಯ ಅರ್ಥಗಳನ್ನ ನಾವು ಧ್ಯಾನಿಸ್ತಾ ಬಂದೆವು ಪ್ರಿಯರೇ. ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲದಿರುವಂತಹ ಲ್ಯೂಕ್ ವಾರ್ಮ್ ಸ್ಟೇಟ್, ಅಂದರೆ ಅದೊಂದು ರೀತಿಯ ಅರೆಪ್ರಜ್ಞಾ ಸ್ಥಿತಿ ಎಂಬುದಾಗಿ ಹೇಳುವ ಹಾಗೆ ಇರುವಂತ ಸಭೆ ಎಂಬುದಾಗಿ ಹೇಳಿದರು. ಮತ್ತು 16ನೇ ವಚನಕ್ಕೆ ಬಂದಾಗ ನನ್ನ ಬಾಯೊಳಗಿಂದ ಕಾರ್ಯವೇನು ಎಂಬುದಾಗಿ ಒಂದು ಖಾರವಾದ ಮಾತನ್ನ ಸ್ವಾಮಿ ಹೇಳಿದರು. ಮತ್ತು 17ನೇ ವಚನದಲ್ಲಿ ಬಂದಾಗ ಕರ್ತನು ನೀನು ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ವಾಟ್ ಎ ಕಂಟಿನ್ಯೂಸ್ ಫ್ಲೋ ಆಫ್ ಡಿಸಿಪ್ಲೈನಿಂಗ್, ಅಥವಾ ಒಬ್ಬ ತಂದೆ ತನ್ನ ಮಗನನ್ನ ಕುಂಡ್ರಿಸಿಕೊಂಡು ವಿಶೇಷವಾದ ರೀತಿಯಲ್ಲಿ ಹೇಳುವ ಹಾಗೆ ಲವೋದಿಕೀಯ ಸಭೆಗೆ ತಂದೆಯಾದಂತಹ ದೇವರು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಯೋಹಾನನಿಗೆ ಈ ಮಾತುಗಳನ್ನ ಹೇಳುತ್ತಿರುವಾಗ 18ನೇ ವಚನಕ್ಕೆ ಬಂದಾಗ ಇದೊಂದು ಟರ್ನಿಂಗ್ ಪಾಯಿಂಟ್ ಆಗಿದೆ. ವರ್ಸ್ 18, 18ನೇ ವಚನ ಒಂದು ಟರ್ನಿಂಗ್ ಪಾಯಿಂಟ್. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 18ನೇ ವಚನ. ಎಷ್ಟು ಬೈದರೋ ದೇವರು ನಾವೊಂದು ಆಡು ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಯಾರನ್ನಾದರೂ ನಾವು ಹಂಗಂದ್ರೆ ಹೇಗೆ, ಕುರುಡನು, ದರಿದ್ರನು, ಈ ರೀತಿ ಮಾತುಗಳು ಸ್ವಾಮಿ ಹೇಳ್ಬೇಕಾದ್ರೆ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ. ಒಂದೊಂದು ಸಾರಿ ಈ ಗಾದೆಗಳು ನಮಗೆ ಒಂದು ಅರ್ಥ ಸ್ವಲ್ಪ ಕೊಡೋದಕ್ಕೆ ಉಪಯೋಗ ಆಗ್ತವೆ. ಬೈಯೋರು ಬದುಕಕ್ಕೆ ಹೇಳ್ತಾರೆ, ನಗೋರು ಹಾಳಾಗಕ್ಕೆ ಹೇಳ್ತಾರೆ ಅನ್ನೋ ಹಾಗೆ ಕರ್ತನಾದ ಯೇಸು ಕ್ರಿಸ್ತನ ಲವೋದಿಕೀಯ ಸಭೆಯನ್ನು ಇಲ್ಲಿವರೆಗೂ ಕೂಡ ಏನು ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಕುರುಡನು, ದರಿದ್ರನು, ಇದರಲ್ಲಿರುವ ಆತ್ಮಿಕ ಅರ್ಥಗಳನ್ನು ನಾವು ಧ್ಯಾನಿಸಿದ್ದೇವೆ. ಇಟ್ಸ್ ನಾಟ್ ದ ಫಿಸಿಕಲ್ ಮೀನಿಂಗ್. ದೈಹಿಕವಾಗಿ ಯಾರನ್ನು ಅಂತಿಲ್ಲ, ಇದು ದೈಹಿಕ ಅರ್ಥದಲ್ಲಿ ಅಲ್ಲ. ಕುರುಡುತನ ಅಂದಾಗ ಆತ್ಮೀಕವಾದ ಕುರುಡುತನ, ಏನು ಆತ್ಮ ಮನೋನೇತ್ರಗಳು ತೆರೆಯಲ್ಪಡದೆ ಇರುವಂತಹ ಸ್ಥಿತಿ ನಾವು ಕಳೆದ ಸಾರಿ ಧ್ಯಾನ ಮಾಡ್ತಾ ಬಂದೆವು. ಇವತ್ತಿನ ಧ್ಯಾನಾಂಶ ಅಷ್ಟು ಕರ್ತನು ಪ್ರೀತಿಯಿಂದ ಆ ಲವೋದಿಕೀಯ ಸಭೆಯನ್ನ ಹೆಚ್ಚಾಗಿ ಪ್ರೀತಿ ಮಾಡಿದ್ದಾನೆ ಪ್ರಿಯರೇ. ಹೆಚ್ಚಾಗಿ ತಾನು ಪ್ರೀತಿ ಮಾಡಿ ಇಂಥ ಒಂದು ಭರವಸೆಯ ಮಾತುಗಳನ್ನ, ಆದರಣೆಯ ಮಾತುಗಳನ್ನ, ಕನಿಕರದ ಮಾತುಗಳನ್ನ, ಬುದ್ಧಿವಾದಗಳನ್ನ ಹೇಳ್ತಾ ಇದ್ದಾನೆ ಲವೋದಿಕೀಯ ಸಭೆಗೆ. ಪ್ರಾರಂಭ 18ನೇ ವಚನದಿಂದ ದಯಮಾಡಿ ಓದಿ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 18ನೇ ವಚನ. ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನವನ್ನು ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಅಷ್ಟೇ ಸಾಕು ಸಿಸ್ಟರ್, ಅಷ್ಟೇ ಸಾಕು. ಥ್ಯಾಂಕ್ ಯು. ಆ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ಬುದ್ಧಿ ಹೇಳುತ್ತೇನೆ. ಇವತ್ತು ನಾವು ಇದನ್ನ ಧ್ಯಾನಿಸೋದಕ್ಕೆ ಒಂದು ವೇಳೆ ಟಾಪಿಕ್ ಏನು ಎಂಬುದಾಗಿ ಹೇಳುವುದಾದ್ರೆ,
ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನ ಬುದ್ಧಿವಾದವುಗಳು. ಆತನ ಬುದ್ಧಿವಾದ ಎಷ್ಟು ಚೆನ್ನಾಗಿ ಆ ಲವೋದಿಕೀಯ ಸಭೆಗೆ ಹೇಳ್ತಿದ್ದಾರೆ ಎಂಬುದನ್ನು ನಾವು ನೋಡುವಾಗ, ಎಷ್ಟು ರೀತಿಯ ಬುದ್ಧಿವಾದಗಳು. ನಂಬರ್ 1, ಮೊದಲನೇದಾಗಿ ಕರ್ತನು ಹೇಳ್ತಾನೆ, ಪುಟ ಹಾಕಿದ ಚಿನ್ನ ಕೊಂಡ್ಕೊ ನನ್ನ ಹತ್ರ. ನೋಟ್ ಡೌನ್ ಮಾಡ್ಕೊಳ್ಳಿ ಆ 3 ಮುಖ್ಯವಾದ ಪಾಯಿಂಟ್ಸ್. ಒಂದೊಂದು ಪಾಯಿಂಟ್ ಅನ್ನ ನಾವು ಸ್ಪಿರಿಚುವಲ್ ಮೀನಿಂಗ್ ನಲ್ಲಿ ಮೆಡಿಟೇಟ್ ಮಾಡೋದಕ್ಕೆ ನಮಗೆಷ್ಟೋ ಸಮಯ ಆಗುತ್ತೆ. ಆದ್ರೆ ಸಂಕ್ಷಿಪ್ತವಾಗಿ ನಾವು ಧ್ಯಾನಿಸುತ್ತಾ ಮುಂದಕ್ಕೆ ಹೋಗೋಣ. ಪ್ರಕಟಣೆ ಗ್ರಂಥದಲ್ಲಿ ಇರುವಂತ ಪದಗಳಿಗೆ ಅರ್ಥಗಳು, ವಾಕ್ಯಗಳಿಗೆ ಅರ್ಥಗಳು, ಆತ್ಮಾರ್ಥವಾಗಿಯೂ ಅಲಂಕಾರಿಕವಾಗಿಯೂ ಮೆಟಫಾರಿಕಲ್ ಲ್ಯಾಂಗ್ವೇಜ್ ನಲ್ಲಿ ಡಿವೈಡ್ ಮಾಡಿ ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಕೆಲವೊಮ್ಮೆ ಸಮುದ್ರ ಅಂದ್ರೆ ಸಮುದ್ರವಾಗೇ ಇರೋದಿಲ್ಲ, ಜನರನ್ನೇ ಸಮುದ್ರ ಎಂಬುದಾಗಿ ಹೇಳಲ್ಪಡುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಈ ಒಂದು ಮೆಟಫಾರಿಕಲ್ ಇಂಟರ್ಪ್ರಿಟೇಷನ್ ಇರೋ ಕಡೆ ಆ ಅರ್ಥದಲ್ಲಿನೇ ನಾವು ವಾಕ್ಯವನ್ನ ಅರ್ಥ ಮಾಡಿಕೊಳ್ಬೇಕಾಗಿರೋದ್ರಿಂದ ನಾವು ವಿಂಗಡಣೆ ಮಾಡ್ಕೋಬೇಕು. ನಂಬರ್ 1, ಪುಟ ಹಾಕಿದ ಚಿನ್ನ ಅಂದ್ರೆ ಏನು? ಚಿನ್ನ ಅದು ಶುದ್ಧೀಕರಿಸಲ್ಪಟ್ಟಿರುವಂತಹದ್ದು. ಹೇಗೆ ಒಬ್ಬ ಆ ಲೋಹವನ್ನ ಮಾಡುವಂತವನು, ಆ ಬಂಗಾರವನ್ನ ಶುದ್ಧಿ ಮಾಡುವಂತವನು ಹೇಗೆ ಪುಟ ಹಾಕುತ್ತಿರುತ್ತಾನೋ, ಆ ಪುಟ ಹಾಕಿದ ಚಿನ್ನ. ಆ ಪುಟ ಹಾಕಿದ ಚಿನ್ನ ಅಂದ್ರೆ ಏನು? ಸತ್ಯವೇದದಲ್ಲಿ ಅದರ ಅರ್ಥ ಏನು? ಅದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು? ಇವತ್ತಿನ ಧ್ಯಾನದಲ್ಲಿ ನಾವು ಆಲೋಚನೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಎರಡನೇದಾಗಿ, ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳು. ಯಾಕೆ ಅವರಿಗೆ ವಸ್ತ್ರಗಳಿಲ್ವಾ? ಲವೋದಿಕೀಯ ಸಭೆಯವರು, ಲವೋದಿಕೀಯ ಪಟ್ಟಣದವರು ದ ರಿಚೆಸ್ಟ್ ಪೀಪಲ್. ಟೆರಿಕಾಟನ್ ಆ ಕಾಲದಲ್ಲಿನೇ ಆ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಅತಿ ಹೆಚ್ಚಾಗಿರ್ತಕ್ಕಂಥ ಸ್ಥಳ ಅದು. ಆದ್ರೆ ದುರಂತ ಏನಂದ್ರೆ, ಅಥವಾ ದುಸ್ಥಿತಿ ಏನಂದ್ರೆ, ಯಾವ ಬಾಹ್ಯವಾಗಿ ಹೆಚ್ಚು ಉಂಟೋ ಆಂತರಿಕವಾಗಿ ಅವು ಇಲ್ಲ. ಅದಕ್ಕಾಗಿ ವಸ್ತ್ರಗಳು. ನಾವೇನಾದ್ರೂ ವಸ್ತ್ರಗಳು ಎಂಬುದಾಗಿ ಹೇಳುವಾಗ, ಯಾರಿಗಾದ್ರೂ ವಸ್ತ್ರ ನೀವು ಇಂಥದ್ದೇ ಹಾಕೋಬೇಕಂದಾಗ ಯಾರಿಗಾದ್ರೂ ಸಹಜವಾಗಿ ಬೇಸರ ಆಗುತ್ತೆ. ಯಾಕೆ ನನ್ನ ಬಟ್ಟೆ ಚೆನ್ನಾಗಿಲ್ವಾ ಅಂತ ಅಂದ್ಕೊಳ್ತಾರೆ. ಆದ್ರೆ ಇಲ್ಲಿ ವಸ್ತ್ರ ಇದು ದೈಹಿಕ ವಸ್ತ್ರ ಅಲ್ಲ, ಇದು ಆತ್ಮೀಕ ಸಂಕೇತ. ಆ ಆತ್ಮಾರ್ಥವಾದಂತ ವಸ್ತ್ರಗಳನ್ನು ನಾವು ಈ ದಿನ ಧ್ಯಾನಿಸೋಣ. ಮತ್ತು ಮೂರನೇದಾಗಿ, ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನ, ಕಾಟಿಕೆ ಅಂತ ಹೇಳ್ಬೋದು ಆಡುಭಾಷೆಯಲ್ಲಿ, ಅಂಜನವನ್ನು. ಎಂತ ಒಂದು ಪ್ಯಾರಾಡಾಕ್ಸ್, ಎಂತ ಒಂದು ವಿಪರ್ಯಾಸ ಅಂದ್ರೆ, ದಟ್ ವಾಸ್ ಎ ರಿಚೆಸ್ಟ್ ಪ್ಲೇಸ್. ಒಬ್ರು ಡಾಕ್ಟರ್ ವರ್ಣನೆ ಮಾಡಿ ಅದಕ್ಕೆ ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಲವೋದಿಕೀಯ ಚರ್ಚಿನ ಆ ಕಾಲದಲ್ಲಿರುವಂಥದ್ದು ಇಟ್ಸ್ ನಾಟ್ ಅಂಜನ ಅಲ್ವಂತೆ, ಕಾಟಿಕೆನೂ ಅಲ್ವಂತೆ. ಇಟ್ಸ್ ಎ ಟೈಪ್ ಆಫ್ ಆಯಿಂಟ್ಮೆಂಟ್ ಆಫ್ ಆಫ್ಥಾಲ್ಮಿಯಾ. ಈ ಕಣ್ಣಿನಲ್ಲಿರೋ ನರಗಳು, ಈ ಕಣ್ಣಿನಲ್ಲಿರುವ ರೆಟಿನಾ, ಈ ಕಣ್ಣಿನಲ್ಲಿರುವಂತ ಈ ದೃಷ್ಟಿಗೆ ಸಂಬಂಧಪಟ್ಟವು, ಕಿಡ್ನಿಗೆ ಸಂಬಂಧಪಟ್ಟ ನರಗಳು, ಅದರ ಫಂಕ್ಷನಿಂಗ್ ಒಂದೇ ರೀತಿ ಇರ್ತವಂತೆ, ಹೆಚ್ಚು ಕಮ್ಮಿ ಅಷ್ಟು ಸೂಕ್ಷ್ಮತೆ ಇರುವಂತದ್ದು. ಹಾಗಾಗಿ ಕಣ್ಣಿಗೇನಾದ್ರೂ ತೊಂದರೆ ಆದಾಗ ಅದು ಕಿಡ್ನಿ ಟೆಸ್ಟಿಂಗು ಕೂಡ ಹೇಳ್ತಾರೆ. ಕಿಡ್ನಿ ಟೆಸ್ಟಿಂಗ್ ಇದೆ ಎಂಬುದಾಗಿ ಹೇಳುವಾಗ ಕಣ್ಣಿನಲ್ಲಿ ಏನಾದ್ರೂ ಗ್ಲಕೋಮಾ ಅಂತ ಹೇಳ್ತಾರೆ. ವಿಜ್ಞಾನ, ವೈದ್ಯಕೀಯ ವಿಜ್ಞಾನ ಈ ಕಾಲದಲ್ಲೇ ಅಲ್ಲ, ಆ ಕಾಲದಲ್ಲೇ ಇತ್ತು. ಆಫ್ಥಾಲ್ಮಿಯಾ ಅನ್ನೋ ಒಂದು ಆಯಿಂಟ್ಮೆಂಟ್ ಅನ್ನ ಕಣ್ಣಿಗೆ ಹಚ್ಚೋದಕ್ಕೋಸ್ಕರವಾಗಿ ದೂರವಾಗಿರುವಂತ ವಸ್ತುಗಳನ್ನ ಮತ್ತು ಹತ್ತಿರವಾಗಿರುವಂತವನ್ನು ಸ್ಪಷ್ಟವಾಗಿ ನೋಡೋದಕ್ಕೆ ಆಫ್ಥಾಲ್ಮಿಯಾ ಅನ್ನುವಂತ ಒಂದು ಅಂಜನವನ್ನ ಅಥವಾ ಒಂದು ಕಾಟಿಕೆಯನ್ನ, ಒಂದು ಔಷಧಿಯನ್ನ ಅಲ್ಲಿ ತಯಾರು ಮಾಡ್ತಿರುವಾಗ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾನೆ, ಆ ಕಣ್ಣಿನ ಸೌಂದರ್ಯವನ್ನ ಅಥವಾ ಕಣ್ಣಿನ ದೃಷ್ಟಿಯನ್ನ ಹೆಚ್ಚಿಸಿಕೊಳ್ಳುವಂಥದ್ದಲ್ಲ, ಆತ್ಮೀಯ ದೃಷ್ಟಿಯನ್ನು ಹೆಚ್ಚಿಸಿಕೊಳ್ಳೋ ಮಗ. ಅಂದ್ರೆ ಸಾಮಾನ್ಯವಾಗಿ ಒಬ್ಬ ತಂದೆ ಮಗನನ್ನ ಚೆನ್ನಾಗಿ ಬೈದು ಅವ್ನಿಗೆ ಸ್ವಲ್ಪ ಹತ್ತಿರ ತಗೊಂಡು ಸ್ವಲ್ಪ ತಲೆನ ಸವರುತ್ತಾ ಸ್ವಲ್ಪ ಪ್ರೀತಿ ತೋರಿಸುವ ರೀತಿ ನಾನು ಧ್ಯಾನಿಸುವಾಗ, ದೇವ್ರ ವಾಕ್ಯ ಇದನ್ನ ಅಧ್ಯಯನ ಮಾಡುವಾಗ ನನಗೆ ಆ ದೇವ್ರ ಆ ಚಿತ್ರ ನನ್ನ ನೆನಪಿಗೆ ಬರ್ತದೆ. ನಮ್ಮ ಸ್ವಾಮಿ ಎಂತ ಅಂತಃಕರಣ ಇರುವವರು. ಕುಷ್ಠರೋಗಿ ಒಬ್ಬ ಆತನ ಬಳಿ ಬಂದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ, ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 40ನೇ ವಚನದಲ್ಲ ಮಾತು ಕಾಣ್ತೇವೆ. ಸ್ವಾಮಿ ತಕ್ಷಣ ಪ್ರತ್ಯುತ್ತರ ಕೊಟ್ಟಿರುವಂತದ್ದು, ನೀನು ಸ್ವಸ್ಥನಾಗುವಂತಲ್ಲ, ನನಗೆ ಮನಸ್ಸುಂಟು.
ಪ್ರಿಯರೇ, ತಂದೆಯ ಮನಸ್ಸಿರುವವರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಭೆಗಳಿಗೆ ಉತ್ತರಗಳನ್ನು ಬರೆಯುವಾಗ, ಸಭೆಗಳಿಗೆ ಪತ್ರಗಳನ್ನು ಬರೆಯುವಾಗ ತನ್ನ ತೀಕ್ಷ್ಣವಾದಂತಹ ಎಕ್ಸ್ರೇ ಕಣ್ಣಿನ ದೃಷ್ಟಿಯಿಂದ ಮೆಚ್ಚುಗೆಗಳನ್ನ, ಲೋಪದೋಷಗಳನ್ನ ಎಲ್ಲವನ್ನ ಸರಿತೂಗಿಸಿಕೊಂಡು ಎಚ್ಚರಿಕೆಗಳನ್ನು ಕೊಡುವಾಗ, ಬಹುಮಾನಗಳನ್ನು ಹೇಳುವಾಗ ಕ್ರಮಬದ್ಧವಾಗಿ ಹೇಳುತ್ತಾ ಬಂದನು. ಪ್ರಿಯರೇ, ಪೆರ್ಗಮ ಸಭೆಗೆ ಹೇಳುವಾಗ ಬಿಳಾಮನ ಬೋಧೆ, ನಿಕೊಲಾಯಿತರ ಬೋಧೆ ಇತ್ತು. ಆದರೆ ನೀನು ಮಾನಸಾಂತರ ಹೊಂದು, ಆದರೆ ನೀನು ದೇವರ ಕಡೆಗೆ ತಿರುಗಿಕೋ. ಅದ್ಭುತವಾದ ಪದ. ಎಲ್ಲ ಸಭೆಗಳಿಗೆ ಹೇಳುವಾಗ ಟರ್ನ್ ಟುವರ್ಡ್ಸ್ ಗಾಡ್. ನೀನು ಎಷ್ಟು ದೂರ ಹೋಗಿದ್ರೂ ಪರವಾಗಿಲ್ಲ, ಅಲ್ಲಿಂದ ಹಿಂತಿರುಗಿ ನೋಡು. ಈ ಪದ ಪ್ರಕಟಣೆ ಗ್ರಂಥದಲ್ಲಿ ಈ 7 ಸಭೆಗಳಿಗೆ ಬರೆಯುವಾಗ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹದ್ದು. ನೀನು ಎಷ್ಟು ದೂರ, ಎಂತಹ ಸ್ಥಿತಿ, ಟರ್ನ್ ಬ್ಯಾಕ್, ದೇವರ ಕಡೆಗೆ ತಿರುಕೋ. ಪ್ರಿಯರೇ, ಈ ದಿನ ಲವೋದಿಕೀಯ ಸಭೆಯ ಆ ಸಭೆಗೆ ದೇವರು ಒಂದು ಟರ್ನಿಂಗ್ ಪಾಯಿಂಟ್, ಒಂದು ಟ್ವಿಸ್ಟ್ ಅಥವಾ ಒಂದು ಒಂದು ರೀತಿಯ ಮುಲಾಮು ಹಚ್ಚಿದ ಹಾಗೆ ಆ ಸಭೆಗೆ ಹೇಳುವಂತ ಮಾತೇನಂದ್ರೆ, ಮೊದಲನೇದಾಗಿ ಊಟ ಹಾಕಿದ ಚಿನ್ನ. ಧ್ಯಾನ ಮಾಡೋಣ. ಯಾವುದು ಈ ಚಿನ್ನ? ಈ ಚಿನ್ನದ ಪ್ರಾಮುಖ್ಯತೆ ಏನು? ಇದು ಹೇಗೆ ಚಿನ್ನಕ್ಕೆ ಹೋಲಿಕೆ ಆಗಿದೆ? ನನ್ನ ಜೊತೆಯಲ್ಲಿ ದಯಮಾಡಿ ಮೊದಲನೇ ಪೇತ್ರ 1ನೇ ಅಧ್ಯಾಯ 7ನೇ ವಚನಕ್ಕೆ ಸತ್ಯವೇದವನ್ನು ತಿರುಗಿಸಿ. 1 Peter chapter 1 and verse 7. ಅಲ್ಲಿ ನಾವು ಚಿನ್ನವನ್ನು ಕಾಣ್ತೇವೆ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಅತ್ಯಂತ ದೀನತ್ವದ ಸ್ಥಿತಿಯಿಂದ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ ಆ ವಸ್ತ್ರವನ್ನು ಕುರಿತು ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ he sets an example, ಒಂದು ನಮೂನೆಯನ್ನು ಕೊಡ್ತಾನೆ. ಅದು ನಮ್ಮೆಲ್ಲರಿಗೂ ಪರಿಚಯ ಆಗಿರುವಂತ ವಾಕ್ಯ ಭಾಗ. ಯೋಹಾನ್ ಸುವಾರ್ಥ 13ನೇ ಅಧ್ಯಾಯ 4ನೇ ವಚನ, 5ನೇ ವಚನ, 14ನೇ ವಚನ. ಈ 3 ವಚನಗಳನ್ನ ನಾವು ನೋಡುವಾಗ ಆತನು ತನ್ನ ಮಾದರಿಯನ್ನು ತೋರಿಸುತ್ತಾ ಪ್ರತಿಯೊಬ್ಬ ಶಿಷ್ಯನ ಪಾದದ ಬಳಿಯಲ್ಲಿ ಬಂದು he washes the feet of every disciple. He is a creator God. ಸೃಷ್ಟಿಕರ್ತನಾದ ದೇವರು, ಸಮಸ್ತಕ್ಕೂ ಆದಿ ಸಂಭೂತನು. ಆದರೆ ನರಮನುಷ್ಯನ ಪಾದದ ಮಟ್ಟಿಗೆ ತಗ್ಗಿಸಿಕೊಂಡಿರುವಂತ ಆ ದೀನತೆ, ತಗ್ಗಿಸಿಕೊಂಡಿರುವಂತ ಆ ಪ್ರೀತಿ, ಅದೇ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಎದೆ ಝಲ್ಲನಿಸುವಂತ ವಿಷಯ ಕರ್ತನಾದ ಯೇಸು ಕ್ರಿಸ್ತನ ದೀನತ್ವ. We know as we the Christians, ಕ್ರೈಸ್ತರಾಗಿ, ಕ್ರಿಸ್ತ ನಂಬಿಕೆಯಲ್ಲಿರೋರಾಗಿ ನಮಗೆ ಬಹಳ ಮುಖ್ಯವಾಗಿರುವಂತ ಒಂದು ಸಂಗತಿ ಏನಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾದರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೃಷ್ಟಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣ, ಉಣಿಡುವಿಕೆ, ಪುನರುತ್ಥಾನ ಮತ್ತು ಪರಲೋಕಕ್ಕೆ ಆರೋಹಣ, ಸಮಸ್ತವನ್ನು ಸಂಪೂರ್ಣ ಮಾಡಿದ ದೇವರು. ನಾವಿನ್ನು ವಸ್ತ್ರಗಳ ಕುರಿತು ಮುಗಿಸ್ಲಿಕ್ಕಿಲ್ಲ. 7 ರೀತಿಯ ವಸ್ತ್ರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು. ನಾನು ಈಗ 2 ಅಥವಾ 3 ರೀತಿಯ ವಸ್ತ್ರಗಳನ್ನು ಮಾತ್ರ ನಾವು ತಿಳಿದುಕೊಂಡಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೊದ್ದುಕೊಳ್ಳುವುದಕ್ಕೆ ವಸ್ತ್ರಗಳು ಎಂಬುದಾಗಿ ಹೇಳಿದಾಗ ಅವು ಮೆಟಫಾರಿಕಲ್ ಲ್ಯಾಂಗ್ವೇಜ್ ನಲ್ಲಿ, ಫಿಗರೇಟಿವ್ ಲ್ಯಾಂಗ್ವೇಜ್ ನಲ್ಲಿ, ಅಲಂಕಾರಿಕ ಭಾಷೆಯಲ್ಲಿ ಆತ್ಮೀಕ ವಸ್ತ್ರಗಳು ಎಂಬುದಾಗಿ ಹೇಳಿದಾಗ ಸತ್ಯವೇದದ ಬೆಳಕಿನಲ್ಲಿನೇ ಆ ವಸ್ತ್ರಗಳನ್ನು ಕುರಿತು ನಾವು ಧ್ಯಾನಿಸಬೇಕು. ಆ ವಸ್ತ್ರಗಳನ್ನ ಧರಿಸಿಕೊಳ್ಳುವಂತ ಧನ್ಯತೆಗೆ ನಾವು ಸಾಗಬೇಕು. ಕರ್ತನಲ್ಲಿ ಪ್ರಿಯರೇ, ಲವೋದಿಕೀಯ ಸಭೆಗೆ ಒಂದು ಟರ್ನಿಂಗ್ ಪಾಯಿಂಟ್, ಒಂದು ಬುದ್ಧಿವಾದ, ಒಂದು ಪ್ರೀತಿಯ ಸಂಕೇತ ಕರ್ತನಾದ ಯೇಸು ಕ್ರಿಸ್ತನ ಪರಿಪೂರ್ಣವಾದ ಪರಿಶುದ್ಧವಾದ ಆಲಿಂಗನ ಆ ಲವೋದಿಕೀಯ ಸಭೆಗೆ. ವಾಟ್ ಎ ಗ್ರೇಟ್ ಗಾಡ್. ದೇವರು ತಾನೇ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್.